ಹಲೋ ನಮಸ್ಕಾರ ಸ್ನೇಹಿತರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಡಿಸ್ಟಿಕ್ನಲ್ಲಿ ತಿಂಗಳ ಮಾಮ ಅಂತ ಯುಗಾದಿ ಹಬ್ಬದಲ್ಲಿ ಹಿಂದಿನ ಕಾಲದಲ್ಲಿ ಏನು ನಡ್ಕೊಂಡ್ ಬಂದಿದ್ದಾರೋ ಅದ್ರದ ಬಗ್ಗೆ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕುಮಾರಣ್ಣವರು ಹೇಳ್ತಾರೆ, ನೋಡಿ ಕೇಳಿ. ತುಮಕೂರು ಜಿಲ್ಲೆಯ ಮಹಾ ಜನಗಳೇ, ವಾರ್ಡ್ ನಂಬರ್ 22 ಇಂದಲಿ ಬೀದಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ಯುಗಾದಿ ಹಬ್ಬದ ಪ್ರಯುಕ್ತ ಇವತ್ತಿನ ದಿನ ಮೊದಲನೇ ದಿನದ ಪೂಜೆ, ತಿಂಗಳ ಮಾಮನ ಪೂಜೆಯನ್ನು ಮಾಡ್ತಿದ್ವಿ. ಇವತ್ತು ಎಲ್ಲ ನಮ್ಮ ಏರಿಯಾದೆಲ್ಲ ಜನಗಳು ಸಹಕರಿಸಿ ಮಳೆ ಬೆಳೆ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥಿಸ್ತಾ ಅಂತ ಕೆಲಸ ಮಾಡ್ತಾವ್ರಿ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಯಾರವ್ರ ಹೆಸರು ಮರಿಯಮ್ಮ ಅವರು ಕೊಡ್ತಿದ್ದಾರೆ, ನೋಡಿ ಕೇಳ್ಕೊಳ್ಳಿ. ಹೇಳ್ರಿ ಇದ್ರ ಬಗ್ಗೆ. ಹೇಳ್ರಿ. ನಾವು ಹಿಂದಿನ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಇದು ತಿಂಗಳ ಮಾವನ ಪೂಜೆ ಉಗಾದಿಲಿ ಅಷ್ಟೇನು ಮಾಡೇ ನಾವು ನೋಡಿ ಮಾಡೋದು. 9 ದಿವಸ 5 ದಿವಸ ನಡೆಸಿ ಕೊನೆ ದಿವಸ ದೊಡ್ಡದೊಂದು ಪೂಜೆ ಮಾಡಿ ಪನಿವಾರ ವಿನಿಯೋಗ ಹೆಣ್ಣು ಗಂಡು ಎಲ್ಲ ಮಾಡಿ ನಾವು ಇದನ್ನ ಪ್ರಾರಂಭ ಮಾಡ್ತಾ ಇದೀವಿ. ಅದಕ್ಕೋಸ್ಕರವಾಗಿ ಇದು ಮಳೆ ಬೆಳೆ ಅದಕ್ಕೂ ಎಲ್ಲದಕ್ಕೂ ಸುಭಿಕ ಆಗುತ್ತೆ, ಅದಕ್ಕೋಸ್ಕರ ಮಾಡ್ತಾ ಇದೀವಿ. ನಂಗೂ ವಯಸ್ಸಾಗ್ತಾ ಬಂತು, ಹಿಂದೆಲ್ಲ ಮಾಡ್ತಾ ಬಿಟ್ಬಿಟ್ಟಿದ್ದೆ. ಇವಾಗ ನೀನು ಮಾಡ್ರಿ ಅಂತ ಯುವಕರಿಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಇದು ನಡೆಸ್ಕೊಂಡು ಹೋಗ್ರವ, ಭಾಳ ಒಳ್ಳೇದು, ಊರಿಗೂ ಒಳ್ಳೇದು, ಎಲ್ಲದಕ್ಕೂ ಅಂತ ಹೇಳ್ಕೊಂಡು ನಾನು ಹೇಳಿಕೆ ಕೊಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಆದ ಮಾರನೇ ದಿನದಿಂದ ಸ್ಟಾರ್ಟ್ ಮಾಡ್ತೀರಾ? ಮಾರದಿನ 1 ವಾರದೊಳಗೆ ಮಾಡ್ತೀವಿ. 1 ವಾರದ ಡೈಲಿ ಪೂಜೆ. ಮುಂದಿಂದು ಇದು ಬರೋ ಹೊತ್ತಿಗೆ ಎಷ್ಟು ದಿನ ಮುಂದಿನ ಪೌರ್ಣಮಿ ಹೊತ್ತಿಗೆ ಹೊಸಚಂದ್ರಿಗೆ ಎಲ್ಲ ಮುಗಿಸ್ಬಿಡ್ತೀವಿ. ಹೊಸಚಂದ್ರ ಎಲ್ಲ ಮುಗಿಸ್ ಡೈಲಿ ಒಂದೊಂದರ ಪೂಜೆನಾ ಇಲ್ಲ ದಿಸಾಲು ಒಂದೊಂದ್ ತರ ಪೂಜೆ. ಮನೆ ಎಲ್ಲಾರು ಹೊಟ್ಟೆರೆಲ್ಲ ಸಹಕರಿಸ್ತಾರೆ. ನಂದು ಪೂಜೆ ಅಂತವ. ಕೊನೆ ದಿವಸ ದೊಡ್ಡದೊಂದು ಪೂಜೆ ಮಾಡಿ ಹೆಣ್ಣು ಗಂಡು ಮಾಡಿ ಹೊಸ ಚಪ್ರ ಹಾಕಿ ಹೆಣ್ಣು ಗಂಡು ಮಾಡಿ ಬಹಳ ಜೋರಾಗಿ ಮಾಡಿ ಮಾಡ್ತೀವಿ, ಮುಗಿಸ್ತೀವಿ. ಎಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ರಿ? ನಾವು ಬಹಳ ವರ್ಷದಿಂದ ನಡೆಸಿದ್ವು. ಈಗ ಅಲ್ಲಿ ಇಲ್ಲಿ ಊರುಗಳಿಗೆ ಮಕ್ಳು ಮನೆ ಹೋಗ್ತಿದ್ದೆ ಬಿಟ್ಬಿಟ್ಟಿದ್ದೆ. ಇವಾಗ ಇವ್ರಿಗೆಲ್ಲ ಹೇಳ್ಕೊಡ್ಬೇಕಲ್ಲ, ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ರಿ, ಬಹಳ ಒಳ್ಳೇದು ಇದು. ಮಕ್ಳಿಗೆ ಮರಿಗೆ ಮಳೆ ಬೆಳೆ ಯಾವ್ದೊಂದಕ್ಕೂ ಅನುಕೂಲ ಮಾಡ್ಕೊಡ್ತಾನೆ ಸೂರ್ಯಚಂದ್ರ ಅಂತ ನಾನು ಮಾಡಿಸ್ತಾ ಇದೀನಿ. ನಿಮ್ದು ಅದ್ರ ಮೇಲೆ ಏನೋ ನಂಬಿಕೆ ಐತಾ? ನಂಬಿಕೆ ಮಾಡ್ತಿರಲ್ಲ ಏನಾರ? ನಂಬಿಕೆ ಐತೆ. ನಂಬಿಕೆ ಇರೋದ್ರಿಂದಲೇ ಆ ಕಾಲ ನಮ್ಮ ಮುದ್ರ ಕಾಲದಿಂದ ನಡ್ಕೊಂಡ್ ಬಂದೈತೆ ಇದು. ಇವತ್ತಿಂದ ಏನಲ್ಲ ಇದು. ಅವಾಗ ಮೈಕ್ ಇರ್ಲಿಲ್ಲ, ರೇಡಿಯೋ ಇರ್ಲಿಲ್ಲ, ಏನು ಇರ್ಲಿಲ್ಲ. ನಾವ್ ಹೆಂಗಸರುಗಳಿಲ್ಲ ಹಾಡು ಹೇಳ್ಕೊಂಡು ತಿಂಗಳು ಮಾವನ ಪೂಜೆ ಗರುಡನ ಪೂಜೆ ಗನ ಪೂಜೆ ಕೋಲು ಮಲ್ಲಿಗೆ ಕೊಲೆ ಕೋಲು ಸಂಪಿಗೆ ಕೊಲೆ ಅಂತ 10 ಜನ ಹಾಡು ಹೇಳ್ಕೊಂಡು ಇದನ್ನ ಪ್ರಾರಂಭ ಮಾಡ್ಕೊಂಡು ಮುಗಿಸ್ತೀವಿ. ಇನ್ಲುದು ಪದ್ಧತಿ ಇರೋದ್ರಲ್ಲಿ ನಿಮ್ಮಂತ ಇರೋದಕ್ಕೆ ಈಗ ಉಳ್ಕೊಂಡಿರೋದು ಹೇಳ್ಬೇಕು ಅಂದ್ರೆ. ಇನ್ ನಡ್ಸ್ಕೊಂಡು ಹೋಗ್ತಾ ಇರ್ಬೇಕು. ಈಗ ಪೀಳಿಗೆ ಇರೋದು ಹುಡುಗರು 90 ವರ್ಷ ವಯಸ್ಸಾಗ್ಬಿಡುತ್ತೆ. ಇರೋದ್ ಮಾಡ್ಕೊಂಡು ಹೋಗ್ಲಿ ಅಂತ ತಿಳುವಳಿಕೆ ಕೊಡೋದು ಒಳ್ಳೇದು. ನೀವ್ ಹೇಳ್ಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದೀರಾ, ಹಿಂಗೆ ಮಾಡ್ತಾ ಹೋಗ್ರಿ, ಒಳ್ಳೇದಾಗ ಮುಂದಿನ ಪೀಳಿಗೆ ಹುಡುಗರಿಗೆಲ್ಲ ಗೊತ್ತಾಗ್ಲಿ. ಮುಂದಿನ ಪೀಳಿಗೆ ಯಾರು ಇರ್ತಾರೋ ಅವರು ನಡ್ಸ್ಕೊಂಡು ಹೋಗ್ಬೇಕು. ಈಗ ಇದು ಮಾಡ್ತಿರೋದೆಲ್ಲ ಒಳ್ಳೇದೇ. ಇಡೀ ಕರ್ನಾಟಕದ ಜನ ಎಲ್ಲ ನೋಡ್ತಾರೆ. ಅವರು ಚಿಕ್ಕನಾಯಕನಹಳ್ಳಿ ಈ ತರ ಪದ್ಧತಿ ಮಾಡ್ತಿದ್ದಾರೆ, ಇನ್ನೂ ಐತೆ, ಸಾತಿಸ್ವಾಗಿ ಐತೆ ಪದ್ಧತಿ ಅಂತ ಹೇಳ್ಕೊಂಡು ಹೋಗ್ತಾರೆ, ನೋಡ್ತಿರ್ತಾರೆ ಕೆಲವು ಜನ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅವ್ರಿಗೆ, ನೋಡೋರ್ಗೆ? ಅವ್ರಿಗೆ ನಿಮಗ್ ಬಹಳ ಅನುಕೂಲ ಆಗುತ್ತೆ, ನಿಮಗ್ ತಿಳುವಳಿಕೆನೂ ಬರುತ್ತೆ. ಇದು ಸೂರ್ಯಚಂದ್ರನ ನಾಣೆ ಆಗಿದೆ, ಅವ್ರು ನಿಮ್ಗೆ ಆಶೀರ್ವಾದ ಮಾಡ್ತಾರಪ್ಪ. ಅದಕ್ಕೋಸ್ಕರ ನೀವು ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿಕೆ ಕೊಡ್ತಾರೆ. ಇದೇ ಜಾಗದಲ್ಲಿ ಮಾಡ್ತೀವಿ ಅಂದ್ರೆ ಏನು, ಇದೇ ಜಾಗದಲ್ಲಿ ಮಾಡ್ಬೇಕು ಅಂತ ಏನು ಇದು ನಿಮ್ ಬೀದಿ ನೀವೆಲ್ಲಿ ಇರ್ತೀರಾ ನೀವು ಅಲ್ಲೇ ಮಾಡ್ಕೋಬಹುದು, ಇಲ್ಲೇ ಮಾಡ್ಬೇಕು ಅಂತ ಇಲ್ಲ. ನಾವೆಲ್ಲ ಸೇರ್ಕೊಂಡು ಇಲ್ಲಿ ಮಾಡ್ತೀವಿ. ಇನ್ನೊಂದು 10 ಜನ ಯುವಕರು ಸೇರ್ಕೊಂಡು ಇನ್ನೊಂತ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಪರ್ಮಿಷನ್ ಐತಿ. ಎಲ್ಲಿ ಬೇಕಾದ್ರೆ ಪರ್ಮಿಷನ್. ಚಿಕ್ಕನಾಯಕನಹಳ್ಳಿ ಇದೇ ಜಾಗದಲ್ಲಿ ಮಾಡ್ತಾರ, ಇಲ್ಲಿ ಎಲ್ಲಾ ತಲೂ ಮಾಡ್ತಾರ? ಇವಾಗ ಎಲ್ಲಾ ಕಡೆಯಲ್ಲೂ ಮಾಡೋರು. ಈಗ ಎಲ್ರು ಬಿಟ್ಬಿಟ್ಟಾರ, ಇಂಥ ಕಾಲ ಬಂದು. ನಾನೀಗ ಪ್ರಾರಂಭ ಮಾಡ್ತಾ ಇದೀನಿ, ನಾನು ನೋಡಿ ಮಾಡ್ಕೋಣ ಅಂತ ಮಾಡ್ತೇನೆ. ಹೋದ ವರ್ಷ ನೀವು ಮಾಡಿದ್ರ? ಹೋದ ವರ್ಷ ಮಾಡಿರ್ಲಿಲ್ಲ, ನಾನು ಬಿಟ್ಟೆ 7-8 ವರ್ಷ. 7-8 ವರ್ಷ. ಇದು ಹೊಸದಾಗಿ ಈ ವರ್ಷ ಪ್ರಾರಂಭ ಮಾಡ್ತಿದ್ದೀರಾ? ಏನು ಲಾಸ್ಟ್ನ ದಿನ ಜ್ವರ ಮಾಡ್ತೀರಾ? ಫುಲ್ ಜ್ವರ ಮಾಡ್ತೀವಿ. ಪ್ರಸಾದ ವಿನಿಯೋಗ ಮಾಡ್ಬಿಟ್ಟು ವಿನಿಯೋಗ, ಫಲಾರ, ಆರತಿ, ಹೆಣ್ಣು ಗಂಡು, ಮದುವೆ ತರ ತಿಂಗಳ ಮಾವು ಮದ್ವೆ ಅಂತ ಮಾಡ್ತೀವಿ. ಹಿಂದಿನ ಕಾಲದಿರೋದು ಈಗ ನಮ್ಮ ಅಜ್ಜಿ ಮುದ್ರ ಕಾಲದಿಂದ ನಡ್ಕೊಂಡ್ ಬಂದಿರೋದು. ಇದು ಇವತ್ತು ನಾವು ಮಾಡಿರೋದೇನಲ್ಲ. ಸರ್, ಇನ್ನೇನ ಮಾಹಿತಿ ಐತಾ ಅದ್ರ ಬಗ್ಗೆ? ಬೇಜಾರ ಕಳಿಯಕ್ಕೋಸ್ಕರ ಹಿಂದಿನವರು
ಏನು ಇರ್ಲಿಲ್ವಲ್ಲಪ್ಪ ಅವಾಗ, ಅದಕ್ಕೋಸ್ಕರ ಇದನ್ನ ಪ್ರಾರಂಭ ಮಾಡ್ಕೊಂಬಂದ್ರು. ಅವರು ಅದ್ರಂತಲೇ ನಮ್ಗೆ ಆಶೀರ್ವಾದನೂ ಮಾಡ್ತಾರೆ, ಮಳೆ ಬೆಳೆದು ಚೆನ್ನಾಗಿ ಸುಭಿಕ್ಷವಾಗೋದು. ಅದಕ್ಕೋಸ್ಕರ ನಾವು ನಡೆಸ್ಕೊಂಬರ್ಬೇಕು ಅಂತ ಇವ್ರಿಗೆಲ್ಲ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಅಲ್ಲ, ಈಗ ನೀವು ಮಾಡ್ತಿದ್ರಲ್ಲ ತಿಂಗಳು ಮಾವನ, ಮಳೆ ಇಷ್ಟು ದಿನಕ್ಕೆ ಬರುತ್ತೆ ಅಂತ ಏನಾರ ನಿಮ್ಮ ನಂಬಿಕೆ ಆಯ್ತಾ? ನಾವು ಆಶೀರ್ವಾದ ಮಾಡ್ಬೇಕು, ಒಳ್ಳೇದಾಗ್ಬೇಕು ಅಂತ ನಾವು ಮಾಡ್ತೀವಿ. ಸರಿ, ಓಕೆ. ಇಷ್ಟೊತ್ತು ಟೈಮ್ ಕೊಟ್ಟು ನಮಗೆ ತುಂಬ ಹೃದಯ ಧನ್ಯವಾದಗಳು. ಇದು ಮಾಹಿತಿ ಹೇಳಿದ್ಕೆ ತಿಳ್ಕೊಳ್ಳಿ, ಎಲ್ಲರೂ ತಿಳ್ಕೊಬೇಕು ಅಂತ ನಾನು ಕೇಳ್ಕೊಂತೀನಿ. ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲೇ ಎಲ್ಲ ಗೊತ್ತಾಗ್ಲಿ ನಿಮ್ದು. ಎಲ್ಲ ಪ್ರತಿಯೊಂದು ಜನಗಳು ಅವ್ರು ನಿಮ್ ಕಡೆಯಿಂದ ಮಾರ್ಗದರ್ಶನ ಆಗಿ ಅವರು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಪ್ರಾರ್ಥಿಸ್ಕೊಂತೀನಿ. ನೋಡ್ರಿ, ಈ ತರ ತಿಂಗಳು ಮಾವು ಪೂಜೆ ಅಂತ ನೋಡ್ತಾ ಇದ್ರಲ್ಲ. ನೋಡ್ರಿ, ಎಲ್ಲ ಬೀದಿಯರೆಲ್ಲ ಜನಗಳು ನಿಂತಿದ್ದಾರೆ. ನೋಡ್ರಿ, ಇನ್ನು ತುಂಬಾ ಜನ ಇದ್ರು, ಹೋಗ್ಬಿಟ್ಟು ನೀವು ಬರೋದು. ಲಾಸ್ಟ್ನೇ ದಿನ ಫುಲ್ ಜೋರಾಗಿ ಮಾಡ್ತಿದ್ದಾರೆ. ಚಿಕ್ಕನಾಗ್ನಲ್ಲಿ ಯಾವತ್ತಣ ಡೇಟು? 5ನೇ ತಾರೀಕು 9 ಶನಿವಾರ ಅಂತಿದ್ದಲ್ಲ, ಬುಧವಾರಲಾ? ಎಷ್ಟನೇ ತಾರೀಕು ನೋಡೋಣ? 9ನೇ ತಾರೀಕು ಅನ್ಸಂತರ್ಪಣೆ ಇರುತ್ತೆ. ಇಡೀ ಚಿಕ್ಕನಾಯಕನಹಳ್ಳಿ ಜನ ಯಾರ್ಯಾರು ನೋಡ್ತಿದ್ರು ಈ ವಿಡಿಯೋನ ಎಲ್ಲ ಬಂದು ನೀವು ಪೂಜೆಗೆ ಸಹಕರಿಸಿ. ಪ್ರಸಾದ ವಿನಿಯೋಗ ಇರುತ್ತೆ. ಇದೊಂದು ಹೊಸದೊಂದು ಪ್ರಯತ್ನ ನಡೀತಾ ಇದೆ ಹಿಂದಿನ ಕಾಲದ್ದು. ಬಂದು ಎಲ್ಲರೂ ಸಹಕರಿಸಿ. ಓಕೆ, ತುಂಬ ಹೃದಯ ಧನ್ಯವಾದ.